ಅವಧಿನಲ್ಲೂ OBCಗಳಿಗೆ ಸಂಬಂಧಪಟ್ಟಂತಹ ಶಾಶ್ವತವಾದಂತಹ ಕೆಲಸ ನಡೆಯಲಿಲ್ಲ. ಅಂದ್ರೆ OBCಗಳ ಮೂಗಿಗೆ ತುಪ್ಪ ಸವರಿ ನಾವು ನಿಮ್ ಜೊತೆಲಿ ಇದ್ದೀವಿ ಅನ್ನೋಂಥದ್ದನ್ನ ತೋರಿಸ್ತಾ ಅವ್ರಿಗೇನೂ ಮಾಡದೇನೆ ಮುಂದುವರಿತಾ ಇರೋದು ಕಾಂಗ್ರೆಸ್ ಯಾಕೆ? ಅಂದ್ರೆ ಕಾಂಗ್ರೆಸ್ಸಿಗೆ ಜನರ ಅಭಿವೃದ್ಧಿ ಬೇಕಿಲ್ಲ, ಜಾತಿಗಳನ್ನ ಹೊಡೆದು ಓಟ್ ತಗೊಳ್ಳುವಂಥದ್ದು ಮಾತ್ರ ಬೇಕು ಅವ್ರಿಗೆ. ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ವಿಶೇಷವಾಗಿ ಕರ್ನಾಟಕ ಸರ್ಕಾರ ಹಿಂದುಳಿದ ವರ್ಗಗಳ ಆಯೋಗದ ಮೂಲಕ ವರದಿಯನ್ನು ಸ್ವೀಕಾರ ಮಾಡಿತು. ಮಧುಸೂದನ್ ನಾಯಕ್ ಅವರು ವರದಿಯನ್ನು ಸಲ್ಲಿಸಿದ್ರು. ಇದೇನೋ ತುಂಬ ವಿಶೇಷ, ರಾಜ್ಯ ಸರ್ಕಾರ ತುಂಬ ಆದ್ಯತೆಯ ಮೇರೆಗೆ ಈ ಕೆಲಸ ಮಾಡಿಬಿಡ್ತು ಅಂತ ನಾವೆಲ್ಲರೂ ಅಂದ್ಕೊಂಡಿದ್ವಿ. ಆದರೆ ಸಿದ್ದರಾಮಯ್ಯನವರು ತಮ್ಮ ಜಾಗವನ್ನು ಖಾಲಿ ಮಾಡೋರಿದ್ದರು. ಸಂದೇಶ ರವಾನೆ ಆಗ್ತಾ ಇದ್ದಂಗೆ ಮಧುಸೂದನ್ ನಾಯಕ್ ಅವ್ರನ್ನ ನನಗೆ ರಿಪೋರ್ಟ್ ಕೊಡಬೇಕು ಅಂಥೇಳಿ ತರಾತುರಿನಲ್ಲಿ ರಿಪೋರ್ಟನ್ನು ತಗೊಂಡ್ರು. ಈ ರೀತಿ ಅವರು ರಿಪೋರ್ಟ್ ತಗೊಂಡಿರೋದು ಇದೇ ಮೊದಲ? ಹಿಂದೆ 2013ರಿಂದ 18ರಲ್ಲಿ ಅಧಿಕಾರದಲ್ಲಿದ್ದಾಗ ಕಾಂತರಾಜು ಆಯೋಗದ ವರದಿಯನ್ನು ಅವರು ಕಾನ್ಸ್ಟಿಟ್ಯೂಟ್ ಮಾಡಿದ್ರು, ಅದು ತಯಾರು ಇತ್ತು. ಆದರೆ ಸ್ವೀಕರಿಸುವಂಥ ಧೈರ್ಯ ಮಾಡಲಿಲ್ಲ. ಸ್ವೀಕರಿಸಲಿಲ್ಲ ಅಂತ ಅಂದಾಗ ಅವ್ರನ್ನ ತಡೆ ಹಿಡಿದಂಥ ಕೈಗಳು ಯಾವುದು? ಯಾರ ಒತ್ತಡದಿಂದ ಅದನ್ನು ಸ್ವೀಕಾರಕ್ಕೆ ಹಿನ್ನಡೆ ಆಯಿತು ಅನ್ನೋವಂಥದ್ದು ಕಾಂಗ್ರೆಸ್ ಪಕ್ಷ ಉತ್ತರ ಕೊಡಬೇಕಾಗಿದೆ ನಮಗೆ. ಅದಾದ ನಂತರ ಜಯಪ್ರಕಾಶ್ ಹೆಗಡೆಯವರ ನೇತೃತ್ವದಲ್ಲಿ ಅದನ್ನು ಪುನರ್ ವಿಮರ್ಶೆ ಮಾಡಿ ವರದಿ ಕೊಡಬೇಕು ಅಂತ ಹೇಳಿದ್ರು. ಅದನ್ನೂ ಕೂಡ ಇಷ್ಟೇ ಉತ್ಸಾಹದಲ್ಲಿ ತಗೊಂಡಂಥದ್ದು ನೆನಪಿದೆ ನನಗೆ. ವರದಿ ತಗೊಂಡ ಮೇಲೆ 14 ತಿಂಗಳಾಯಿತು ಅದು ಕ್ಯಾಬಿನೆಟ್ ಮುಂದೆ ಬರಲಿಕ್ಕೆ. 14 ತಿಂಗಳು ಕ್ಯಾಬಿನೆಟ್ ಮುಂದೆ ಬರಲಿಕ್ಕೆ ತಡ ಆಯಿತು ಅಂದರೆ ಕಾರಣ ಏನು? ಕ್ಯಾಬಿನೆಟ್ನಲ್ಲಿ ಬಂದು ಅಲ್ಲಿದ್ದಂತಹ ದತ್ತಾಂಶವನ್ನು ಎಲ್ಲ ಮಂತ್ರಿಗಳ ಜೊತೆಯಲ್ಲಿ ಹಂಚ್ಕೊಂಡ ನಂತರ ಅದನ್ನು ಯಾಕೆ ಅವರು ಜಾರಿಗೊಳಿಸಲಿಲ್ಲ? ಕೇಂದ್ರದಲ್ಲಿ ಅವರ ನಾಯಕರಾದಂತಹ ರಾಹುಲ್ ಗಾಂಧಿಯವರ ಮಾತಿಗೆ ಮಣೆ ಹಾಕಿ ಆ ವರದಿಯನ್ನು ಕಸದ ಬುಟ್ಟಿಗೆ ಹಾಕಿದ್ರು. ಕಾರಣ ಏನು? ಆ ವರದಿಗೆ 165 ಕೋಟಿ ಖರ್ಚು ಮಾಡಿದ್ರು. ಸಾರ್ವಜನಿಕರ ಹಣ 165 ಕೋಟಿ ಹಾಗೆ ಗಿಡದಲ್ಲಿ ಬೆಳೆಯುತ್ತಾ? ಈ ಹಣದ ಬಗ್ಗೆ ಜವಾಬ್ದಾರಿ ಇರಲಿಲ್ವಾ? ಮಧುಸೂದನ್ ನಾಯಕ್ ಅವರ ನೇತೃತ್ವದಲ್ಲಿ ಮತ್ತೊಂದು ವರದಿಯನ್ನು ನಾವು ಮಾಡ್ತೀವಿ, ಇದನ್ನು ದತ್ತಾಂಶವನ್ನು ತಾಂತ್ರಿಕತೆಯ ಆಧಾರದ ಮೇಲೆ ಮಾಡ್ತೀವಿ ಅನ್ನೋಂಥ ಸಂದೇಶವನ್ನು ರವಾನೆ ಮಾಡಿದ್ರು. 600 ಕೋಟಿಗಳು ಇದಕ್ಕೆ ಖರ್ಚು ಮಾಡ್ತೀವಿ ಅಂತಂದರು. 450ರಿಂದ 500 ಕೋಟಿ ಖರ್ಚಾಗಿದೆ ಅಂತ ವರದಿನಲ್ಲಿದೆ. ಆದರೆ ಇಷ್ಟು ದೊಡ್ಡ ಮೊತ್ತವನ್ನು ನೀವು, ಸಾರ್ವಜನಿಕರ ಮೊತ್ತವನ್ನು ನೀವು ಖರ್ಚು ಮಾಡುವಾಗ ವರದಿ ಬಂದ ನಂತರ ಅದನ್ನು ಜಾರಿಗೊಳಿಸುವಂಥದ್ರ ಬಗ್ಗೆ ನಿಮ್ಮ ಬದ್ಧತೆ ಯಾಕಿಲ್ಲ? ಈಗದು ವರದಿ ಬಂದಿದೆ. ವರದಿಯನ್ನು ಸಲ್ಲಿಸಿದ ಮೇಲೆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಆಗಿದೆ. ಬದಲಾದ ಮುಖ್ಯಮಂತ್ರಿಗಳಿಗೆ ಅದರ ಬಗ್ಗೆ ಆದ್ಯತೆ ಇದೆಯಾ? ಕಾಂಗ್ರೆಸ್ಗೆ ಮೊದಲಿಂದನೂ ಆದ್ಯತೆಯ ಬಗ್ಗೆ ನನ್ನ ಪ್ರಶ್ನೆ ಇದೆ. 1956ರಲ್ಲಿ ಕಾಕಾ ಕಾಲೇಕರ್ ಮೊದಲನೇ ಆಯೋಗವನ್ನು ರಚನೆ ಮಾಡಿದ್ರು. ನೆಹರು ಅವರು ಪ್ರಧಾನಮಂತ್ರಿಗಳಾಗಿದ್ದರು. ಆ ವರದಿಯನ್ನು ಸಲ್ಲಿಸಲಾಯಿತು. ಆ ಸಲ್ಲಿಸಲಾದಂಥ ವರದಿಯನ್ನು ಪಾರ್ಲಿಮೆಂಟಲ್ಲಿ ಡಿಸ್ಕಸ್ ಮಾಡಿದ್ರ, ಚರ್ಚೆ ಮಾಡಿದ್ರ, ಅದರಿಂದ ದೇಶಕ್ಕೆ ಲಾಭ ಆಗುವಂಥ ಯೋಜನೆಗಳನ್ನು ರೂಪಿಸಿದ್ರ? ಕಾಂಗ್ರೆಸ್ ಉತ್ತರ ಕೊಡಲಿಲ್ಲ. ತದನಂತರ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಮೊರಾರ್ಜಿ ದೇಸಾಯಿ ಅವರ ನೇತೃತ್ವದಲ್ಲಿ ಮಂಡಲ್ ಆಯೋಗವನ್ನು ರಚನೆ ಮಾಡಲಾಯಿತು. ಮಂಡಲ್ ಆಯೋಗದ ವರದಿಯನ್ನು 1990ರಲ್ಲಿ VP ಸಿಂಗ್ ಸರ್ಕಾರ ಟೇಬಲ್ ಮಾಡ್ತು. ಕಾಂಗ್ರೆಸ್ ಈ ದೇಶವನ್ನು 45 ಸತತ ವರ್ಷಗಳ ಆಳ್ವಿಕೆ ನಡೆಸಿದೆ. 17 ವರ್ಷ ಜವಾಹರ್ಲಾಲ್ ನೆಹರು ಅವರು,
2 ವರ್ಷ ಲಾಲ್ ಬಹದ್ದೂರ್ ಶಾಸ್ತ್ರಿ, 15 ವರ್ಷ ಶ್ರೀಮತಿ ಇಂದಿರಾ ಗಾಂಧಿ, 5 ವರ್ಷ ರಾಜೀವ್ ಗಾಂಧಿ, ಮತ್ತೈದು ವರ್ಷ ಪಿ ವಿ ನರಸಿಂಹರಾವ್. ಯಾವುದೇ ಅವಧಿನಲ್ಲೂ ಒ ಬಿ ಸಿಗಳಿಗೆ ಸಂಬಂಧಪಟ್ಟಂತಹ ಶಾಶ್ವತವಾದಂಥ ಕೆಲಸ ನಡೆಯಲಿಲ್ಲ. ಯಾಕೆ ಅಂದರೆ ಒ ಬಿ ಸಿಗಳ ಮೂಗಿಗೆ ತುಪ್ಪ ಸವರಿ ನಾವು ನಿಮ್ಮ ಜೊತೆಲಿ ಇದ್ದೀವಿ ಅನ್ನೋವಂಥದ್ದನ್ನು ತೋರಿಸ್ತಾ ಅವ್ರಿಗೇನೂ ಮಾಡದೇನೆ ಮುಂದುವರಿತಾ ಇರೋದು ಕಾಂಗ್ರೆಸ್. ಯಾಕೆ? ಸಿದ್ದರಾಮಯ್ಯನವರು ನಾನು ಒ ಬಿ ಸಿ ಚಾಂಪಿಯನ್ ಅಂತ ಹೇಳ್ಕೊಂಡ್ರು. 165 ಕೋಟಿ ಖರ್ಚು ಮಾಡಿದ್ರು, 450 ಕೋಟಿ ಖರ್ಚು ಮಾಡಿದ್ರು, ಸಿಕ್ಕಿದ್ದೇನು? ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಆ ವರದಿಯನ್ನು ಕ್ಯಾಬಿನೆಟ್ನಲ್ಲಿ ಮಂಡನೆ ಮಾಡಿ ಮುಂಬರುವಂಥ ಅಧಿವೇಶನದಲ್ಲಿ 2-3 ದಿನ ಚರ್ಚೆ ಮಾಡಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ. ಅದನ್ನೇ ಒಂದು ವಿಷಯವಾಗಿ ತಗೊಂಡು ಏನು ಹೇಳಿದ್ರು ಅವರು? ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ವಿಚಾರಗಳನ್ನು ನಾನು ಕುಲಂಕುಷವಾಗಿ ಅದರಲ್ಲಿ ತಿಳ್ಕೊತೀನಿ ಅಂತ ಹೇಳಿದರು. ಭಾರತೀಯ ಜನತಾ ಪಕ್ಷ ಅವರು ಈ ಒಂದು ಸಮೀಕ್ಷೆಯನ್ನು ನಡೆಸುವಾಗ ಒಂದು ಹೇಳಿತ್ತು, ಸಮೀಕ್ಷೆಯನ್ನು ಮಾಡಿ ಜಾತಿ ಗಣತಿ ಅನ್ನುವಂಥ ಹೆಸರನ್ನು ಕೊಡಬೇಡಿ. ಕಾಂಗ್ರೆಸ್ ಮೊದಲಿಂದ ಹೇಳ್ತಾ ಬಂತು ಜಾತಿ ಗಣತಿ. ಜಾತಿ ಗಣತಿಯನ್ನು ಮಾಡುವಂಥ ಅಧಿಕಾರ ಇರೋದು ಜನಗಣತಿ ಮಾಡುವಂಥ ಕೇಂದ್ರ ಸರ್ಕಾರಕ್ಕೆ. ಕೊನೆಯ ಬಾರಿ ಜಾತಿ ಗಣತಿ ನಡೆದಿರೋದು 1931ರಲ್ಲಿ ಹಡ್ಸನ್ ಅನ್ನುವಂಥವರ ನೇತೃತ್ವದಲ್ಲಿ. ಅದಾದ ನಂತರ 51, 61, 71, 81, 91, 2001, 2011 ಯಾವಾಗಲೂ ಕಾಂಗ್ರೆಸ್ ಜನಗಣತಿ ಮಾಡುವಾಗ ಜಾತಿಯ ಲೆಕ್ಕಾಚಾರವನ್ನು ಯಾಕೆ ಹಾಕಲಿಲ್ಲ? ಅಂದರೆ ಯಾವ ಸಮುದಾಯಕ್ಕೆ ಎಷ್ಟು ಶೈಕ್ಷಣಿಕವಾಗಿ ಮುಂದುವರೆದಿದ್ದಾರೆ, ಆರ್ಥಿಕವಾಗಿ ಎಷ್ಟು ಮುಂದೆ ಇದ್ದಾರೆ, ಸಾಮಾಜಿಕವಾಗಿ ಸ್ಥಾನಮಾನಗಳೇನು? ನಿಮ್ಮ ಯೋಜನೆಗಳನ್ನು ರೂಪಿಸೋವಾಗ ಇದೆಲ್ಲ ಬೇಡವಾ ನಿಮ್ಗೆ ಅಂಕಿಅಂಶಗಳು? ನಿಮ್ಮ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತರಬೇಕು ಅನ್ನೋವಾಗ ಈ ಡೇಟಾ ಮುಖ್ಯ ಅಲ್ವಾ? ಅಂದರೆ ಕಾಂಗ್ರೆಸ್ಸಿಗೆ ಜನರ ಅಭಿವೃದ್ಧಿ ಬೇಕಿಲ್ಲ, ಜಾತಿಗಳನ್ನು ಹೊಡೆದು ಓಟ್ ತಗೊಳ್ಳೋವಂಥದ್ದು ಮಾತ್ರ ಬೇಕು ಅವ್ರಿಗೆ. ಹಾಗಾಗಿ ನಾನು ಆಗ್ರಹ ಮಾಡ್ತೀನಿ, ವರದಿ ಸ್ವೀಕಾರ ಮಾಡಿರುವಂತಹ ಡಿ ಕೆ ಶಿವಕುಮಾರ್ ಅವರು ಕ್ಯಾಬಿನೆಟ್ ಮುಂದೆ ತರಬೇಕು ಈ ವರದಿಯನ್ನು. ಅಸೆಂಬ್ಲಿನಲ್ಲಿ 2 ದಿನ 3 ದಿನ ಇದಕ್ಕೆ ವಿಶೇಷವಾದಂಥ ಕಾಲವನ್ನು ನಿಗದಿ ಮಾಡಿ ಚರ್ಚೆಗೆ ತರಬೇಕು. ಸರ್ವ ಸದಸ್ಯರು ಇದ್ರ ಮೇಲೆ ಮಾತನಾಡಬೇಕು, ಸಾಧಕ ಬಾಧಕಗಳನ್ನು ಯೋಚನೆ ಮಾಡಬೇಕು. ಕೇಂದ್ರ ಸರ್ಕಾರ ಸೆನ್ಸಸ್ಸನ್ನು ಮಾಡಿಸ್ತಾ ಇದೆ, ಅದರಲ್ಲಿ ಜಾತಿ ಗಣತಿನೂ ನಡೆಯುತ್ತೆ. ಆ ಒಂದು ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಮಾಡಿರುವಂತಹ ಈ ಸಮೀಕ್ಷೆಯ ಇನ್ಪುಟ್ಸು ತುಂಬ ದೊಡ್ಡ ಪ್ರಮಾಣದಲ್ಲಿ ಕೇಂದ್ರಕ್ಕೂ ಕೂಡ ಲಾಭ ಆಗುವಂಥದ್ದಿದೆ. ಹಾಗಾಗಿ ಕಾಂಗ್ರೆಸ್ ತನ್ನ ಬದ್ಧತೆಯನ್ನು ತೋರಿಸಬೇಕು. ಡಿ ಕೆ ಶಿವಕುಮಾರ್ ಅವ್ರನ್ನ ನಾನು ಪ್ರಶ್ನೆ ಮಾಡ್ತೀನಿ, ನೀವು ನಿಮ್ಮ ಹಿಂದಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಸ್ವೀಕರಿಸಿರುವಂಥ ವ್ಯಕ್ತಿಯನ್ನು ಪೂರ್ತಿ ವರದಿಯನ್ನು ಕ್ಯಾಬಿನೆಟ್ ಮುಂದೆ ತರ್ತೀರಾ? ಅಸೆಂಬ್ಲಿಯಲ್ಲಿ ವಿಶೇಷವಾದಂಥ ಚರ್ಚೆಗೆ ಅವಕಾಶ ಮಾಡಿಕೊಡ್ತೀರಾ? ನಿಮ್ಮ ಬದ್ಧತೆಯನ್ನು ಒ ಬಿ ಸಿ ಸಮುದಾಯಗಳಿಗೆ ತೋರಿಸ್ತೀರಾ ಅನ್ನೋವಂಥದ್ದನ್ನು ನಿಮ್ಮ ಮೂಲಕ ನಾನು ರಾಜ್ಯ ಸರ್ಕಾರವನ್ನು, ಮುಖ್ಯಮಂತ್ರಿಗಳನ್ನು ಪ್ರಶ್ನೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಈ ರೀತಿ ಮಾಡಿದಾಗ ಸಮಸ್ತ ಕರ್ನಾಟಕದಲ್ಲಿರುವಂತಹ ಎಲ್ಲ ಹಿಂದುಳಿದ ಸಮುದಾಯಗಳಿಗೆ ಒಂದು ಭರವಸೆ ಸಿಗುತ್ತೆ. ಮುಂಬರುವಂಥ ದಿನಗಳಲ್ಲಿ ಸರ್ಕಾರದ ಯೋಜನೆಗಳಲ್ಲಿ ಅವ್ರಿಗೆ ಲಾಭ ಆಗತ್ತೆ. ಹಾಗಾಗಿ ನಾನು ತಮ್ಮ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಈ ಒಂದು ವರದಿಯನ್ನು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಅಸೆಂಬ್ಲಿನಲ್ಲಿ ವಿಸ್ತೃತವಾದಂಥ ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಆಗ್ರಹಿಸ್ತೇನೆ. ಮಂಗಳೂರಲ್ಲಿ ಈಗ ಬಾಂಗ್ಲಾ ವಲಸಿಗರನ್ನು ಪತ್ತೆ ಹಚ್ಚಿದ್ದಾರೆ. ಬ್ಯಾಂಗ್ಳೂರಲ್ಲಿ ಆದ ನಂತರ ಮಂಗಳೂರಲ್ಲಿ ಫಸ್ಟ್ ಸಿಗ್ತಾರೆ. ನಾವು ಭಾರತೀಯ ಜನತಾ ಪಕ್ಷದವರು SIR ತೀವ್ರವಾಗಿ ತಗೋಬೇಕು ಅಂತೇಳಿ ಎಲ್ಲ ರಾಜಕೀಯ ಪಕ್ಷದವ್ರನ್ನೂ ಕೇಳ್ಕೊಂಡಿದ್ದಿದೆ ಕಾರಣಕ್ಕೆ ಚುನಾವಣಾ ಆಯೋಗ SIR ದೇಶದಾದ್ಯಂತ ಮಾಡ್ತಾ ಇದೆ. 20 ವರ್ಷಗಳ ನಂತರ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಆದ್ಯತೆಯ ಮೇರೆಗೆ ತಗೊಂಡು ಯಾರು ನಮ್ಮ ಮತದಾರರೋ ಅವರನ್ನು ಪಟ್ಟಿಯಲ್ಲಿ ಸೇರಿಸುವಂತಹ, ಯಾರು ನಮ್ಮ ಮತದಾರರಲ್ಲವೋ ಅವ್ರನ್ನ ಆ ಪಟ್ಟಿಯಿಂದ ತೆಗೆದುಹಾಕುವಂಥ ಕೆಲಸವನ್ನು ಆದ್ಯತೆಯ ಮೇಲೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಆಗಿದೆ. ಆದರೆ ರಾಜ್ಯ ಸರ್ಕಾರ
ಗುಂಪಾಗಿ ಈ ಕೆಲಸನ ಮಾಡ್ತಾ ಮನೆ ಮನೆಗೂ ಹೋಗಿ ಪರಿಷ್ಕರಣಾ ಕಾರ್ಯದಲ್ಲಿ ಭಾಗವಹಿಸದೆ BLOಗಳಿಗೆ ಸ್ಪಷ್ಟವಾದಂಥ ಸೂಚನೆ ಕೊಟ್ಟು ರಾಜಕೀಯ ಒತ್ತಡವನ್ನು ತಂದು ಈ ರೀತಿಯ ಬಾಂಗ್ಲಾ ಮತದಾರರು ಮತ್ತು ಪಾಕಿಸ್ತಾನಿ ಮತದಾರರು ಪಟ್ಟೀಲಿ ಉಳ್ಕೊಳ್ಳಿ ಅನ್ನೋಂಥ ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ಈ ಪಟ್ಟಿ ಈ ರೀತಿ ಆಗುವಂಥ ಪರಿಷ್ಕರಣೆ ತುಂಬ ಚೆನ್ನಾಗಾಗಬೇಕು. ಈ ಬಾರಿ ಯಾವುದೇ ರೀತಿಯಾದಂಥ ಈ ರೀತಿದು ಉಳಿಬಾರ್ದು. ಭಾರತೀಯ ಜನತಾ ಪಾರ್ಟಿಯ ಆಗ್ರಹ ಮೊದಲಿಂದಲೂ ಇದೇ ಆಗಿದೆ. ದೇಶದಲ್ಲಿ ಉಳಿದಿರುವಂತಹ ಬಾಂಗ್ಲಾದ ಮತ್ತು ಪಾಕಿಸ್ತಾನಿ ಪ್ರಜೆಗಳನ್ನು ಗುರುತಿಸಬೇಕು, ಅವರನ್ನು SIR ಪ್ರಕ್ರಿಯೆಯಿಂದ ಹೊರಗಡೆ ಇಡಬೇಕು, ಮುಂದೆ ಅವ್ರ ಮೇಲೆ ಕಾರ್ಯಾಚರಣೆಯನ್ನು ಮಾಡಿ ಅವರನ್ನು ಏನು ಮಾಡಿ ದೇಶದಿಂದ ಹೊರಗೆ ಹಾಕ್ಬೋದೋ ಆ ಪ್ರಕ್ರಿಯೆಗೆ ಚಾಲನೆ ಕೊಡಬೇಕು ಅನ್ನೋದಾಗಿದೆ. ಅದು ನಮ್ಮ ಬದ್ಧತೆ ಸಂಪೂರ್ಣವಾಗಿದೆ. ಇವತ್ತು ಉಪ್ಪಿನಂಗಡಿಯಲ್ಲಿ ಒಂದು ಫೋಟೋ ನೋಟ್ ಜಾಲವನ್ನು ಪೊಲೀಸರು ಪತ್ತೆ ಮಾಡಿದ್ದಾರೆ. ಅದರಲ್ಲಿ ಕೇರಳ ಮತ್ತು ಕೆಲವು ಬೇರೆ ಕಡೆಯ ಜನರು ಕೂಡ ಸಿಕ್ಕಿಬಿದ್ದಾರೆ. ಅದರ ಬಗ್ಗೆ ಏನಾದರೂ ಪೊಲೀಸ್ ಕಾರ್ಯಾಚರಣೆ, ಸರ್ಕಾರದ ಕಾರ್ಯಾಚರಣೆ? ನೋಡಿ, ಯಾವಾಗಲೂ ಕೂಡ ನೋಟ್ ಬಂದಿಯಾದಾಗ ದೊಡ್ಡ ಪ್ರಮಾಣದಲ್ಲಿ ನಮ್ಮ ವಿರುದ್ಧ ಒಂದು ಅಪಪ್ರಚಾರವನ್ನು ಕೈಗೊಂಡಿತ್ತು ಕಾಂಗ್ರೆಸ್. ನಾವು ಮೊದಲಿಂದನೂ ಹೇಳ್ತಾ ಇದ್ವಿ, ಪಾಕಿಸ್ತಾನ ಮತ್ತು ಇತರೆ ದೇಶಗಳು ವ್ಯವಸ್ಥಿತವಾಗಿ ಕಳ್ಳ ನೋಟಿನ ಜಾಲವನ್ನು ದೇಶದಲ್ಲಿ ಹೆಣೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನೋಟ್ಬಂದಿಯನ್ನು ನಾವು ಮಾಡಿದ್ದು. ಅದಕ್ಕೆ ಬೆಂಬಲವಾಗಿ ನಿಲ್ಲದೆ ಅದನ್ನು ವ್ಯತಿರಿಕ್ತ ಪರಿಣಾಮ ಆಯಿತು ಅನ್ನೋವಂಥದ್ರ ಮೇಲೆ ಬಿಂಬಿಸಿದ್ದು. ಇಷ್ಟು ದೊಡ್ಡ ಪ್ರಚಾರ ತಗೊಂಡ ಮೇಲೂ ನಾವು ಆ ಕಾರ್ಯದಲ್ಲಿ ಯಶಸ್ವಿ ಆದ್ವಿ. ಪಾಕಿಸ್ತಾನದಿಂದ ಪ್ರಿಂಟ್ ಆಗ್ತಾ ಇದ್ದಂಥ ಎಲ್ಲ ನೋಟ್ ಮುದ್ರಣಾಲಯಗಳು ಬಂದಾದವು. ಅದನ್ನು ಮಾಡ್ತಾ ಇದ್ದಂತಹ ಕೈಗಳು ಕೂಡ ಇಲ್ಲವಾದವು. ಅದರಿಂದ ದೇಶದಲ್ಲಿ ಅರಾಜಕತೆಯನ್ನು ಉಂಟು ಮಾಡುವಂತಹ, ಭಯೋತ್ಪಾದಕತೆಯನ್ನು ಬೆಂಬಲಿಸುವಂತಹ, ಹಾಗೆಯೇ ದೇಶದ ವಿರುದ್ಧದ ಶಕ್ತಿಗಳಿಗೆ ಕುಮ್ಮಕ್ಕು ಕೊಡುವಂಥ ಕೆಲಸಕ್ಕೆ ಇತಿಶ್ರೀ ಆಡಲಾಯಿತು. ಕಾಶ್ಮೀರದಲ್ಲಿ ಕೊಲ್ಲೊಡಿಯೋರಿಗೆ ದಿನಕ್ಕೆ 500 ರೂಪಾಯಿ ಕೊಡ್ತಾರೆ ಅಂತಿತ್ತು, ಕಲ್ತೂರವರಿಗೆ. ಅದು ಕೂಡ ಕಳ್ನೋಟ್ಗಳೇ. ಇದೆಲ್ಲವೂ ಬಂದಾಗಿದ್ದು ಕಳ್ನೋಟನ್ನು ಬ್ಯಾನ್ ಮಾಡಿದ್ರಿಂದ. ಈಗ ಕರ್ನಾಟಕದ ರಾಜ್ಯದ ಪೊಲೀಸರಿಗೆ ಸವಾಲಿದೆ, ತಗೋಬೇಕವರು. ಕೇರಳದ ಮೂಲಕ ಬರ್ತಾ ಇರುವಂತಹ ಇದಕ್ಕೆ ಸಂಪೂರ್ಣ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರ ಹೊತ್ಕೊಂಡು ಪ್ರಿಯಾಂಕ ಖರ್ಗೆ ಅವರು ಬೇರೆ ಎಲ್ಲ ವಿಚಾರವನ್ನು ಬಿಟ್ಟು ಈ ರೀತಿ ರಾಜ್ಯದಲ್ಲಿ ನಡೀತಾ ಇರುವಂಥ ಅರಾಜಕತೆಯ ಶಕ್ತಿಗಳ ವಿರುದ್ಧ ಯುದ್ಧವನ್ನು ಘೋಷಣೆ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಸರ್, ಈಗ OBC ಆದರೆ ಕಳೆದ ಒಂದು ವಾರದಿಂದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಒಂದು ದೊಡ್ಡ ಅಭಿಯಾನವೇ ನಡೀತಾ ಉಂಟು. OBC ಯುವಕರನ್ನು ಸಂಘ ಪರಿವಾರ ಮತ್ತು BJP ಬಳಸಿಕೊಂಡು ಬಿಸಾಕ್ತಾ ಇದೆ. ಏನು ಹೇಳ್ತೀರಿ? ಅದು ಪ್ರಿಯಾಂಕ ಖರ್ಗೆ ಅವರು ಸಹ ಇದನ್ನು ಟ್ವೀಟ್ ಮಾಡಿದ್ರು ಮೊನ್ನೆ. ಸಂದೀಪ್ ಪೂಜಾರಿ ಪಂಪೇಳ್ ಅವರ ಟ್ವೀಟ್ ಇದನ್ನು ಪೋಸ್ಟ್ ಅನ್ನು. ನಮ್ಮಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಯಾವ ಸಮುದಾಯ, ಸುನೀಲ್ ಕುಮಾರ್ ಯಾವ ಸಮುದಾಯ, ಕಿಶೋರ್ ಕುಮಾರ್ ಯಾವ ಸಮುದಾಯ, ಆಮೇಲೆ ಸತೀಶ್ ಯಾವ ಸಮುದಾಯ? ನಾನು ಹೇಳೋ ಅಂಥದ್ದು ಸಾಲು ಸಾಲು ಜನಗಳು, ಉಮಾನಾಥ್ ಕೋಟ್ಯಾನಿಂದ ಸೇರಿಸಿ ಸಾಲು ಸಾಲು ಜನಗಳಿಗೆ ನಾವು ಅವಕಾಶ ಕೊಟ್ಟಿದ್ದೀವಿ. ಪಕ್ಷಕ್ಕೆ ಸಮಾಜದ ಎಲ್ಲ ವರ್ಗದ ಬಗ್ಗೆ ಆದ್ಯತೆ ಇದೆ. ನಾನು ಹೇಳೋವಂಥದ್ದು, ಕೇಶವ ಪ್ರಸಾದ್ಗೆ ಅವಕಾಶ ಸಿಕ್ಕಲಿಲ್ಲ ಅಂದ ಮಾತ್ರಕ್ಕೇ ನಾನು ಬೊಟ್ಟು ಮಾಡಬಾರ್ದು ಯಾರ ಕಡೆನೋ. ನನ್ನ ಅವಕಾಶ ಮುಂದೆ ಸಿಗುತ್ತೆ ಅನ್ನೋವಂಥ ತಾಳ್ಮೆ ಇರಬೇಕು. ರಾಜಕಾರಣದಲ್ಲಿ ನಾವು ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ನೋಡಬೇಕು. 40 ವರ್ಷಗಳು ಆಪೋಸಿಷನ್ನಲ್ಲಿದ್ದರು. ತದನಂತರ ಅವ್ರಿಗೆ ಏನಾದರೂ ಒಂದು ಸ್ಥಾನಮಾನ ಅನ್ನೋವಂಥದ್ದು ಸಿಕ್ಕಿದ್ದು. ಹಾಗಾಗಿ ನಿನ್ನೆ ಮೊನ್ನೆ ಬಂದು ನಾನು ಯಾವುದೋ ಒಂದು ಸಂಘಟನೆ ಕಟ್ಬಿಟ್ಟೆ, ಹಾಗಾಗಿ ನನಗೆ ಅವಕಾಶ ಕೊಡಲಿಲ್ಲ ಅಂದ ಮಾತ್ರಕ್ಕೇ ಅದಕ್ಕೆ ಬೇರೆ ದಾರಿ ಎಳೆಯುವಂಥದ್ದಿಲ್ಲ. ಸಮಾಜದ ಎಲ್ಲ ವರ್ಗಗಳನ್ನು, ಎಲ್ಲ ಜನರನ್ನು ತಗೊಂಡೋಗುವಂಥ ಕೆಲಸ BJP ನಿರಂತರವಾಗಿ ಮಾಡಿದೆ, ಮುಂದೇನೂ ಮಾಡುತ್ತೆ. ಹಾಗಾಗಿ ನಾನು ಅವರೆಲ್ಲರಲ್ಲೂ ಕೇಳ್ಕೊತೀನಿ, ಈ ರೀತಿಯ ಅಪಪ್ರಚಾರಗಳಿಗೆ ಕಿವಿಗೊಡದೆ, ಕಾಂಗ್ರೆಸ್ಸಿನ ಷಡ್ಯಂತ್ರಕ್ಕೆ ಬಲಿಯಾಗದೆ ಭಾರತೀಯ ಜನತಾ ಪಕ್ಷದ ಮುಖ್ಯ ವಾಹಿನಿಯಲ್ಲಿ ನಿಲ್ರಿ. ಇವತ್ತಲ್ಲ ನಾಳೆ ನಿಮ್ಗೆ ಅವಕಾಶ ಬರುತ್ತೆ. ಎಲ್ಲೋ ಒಂದಷ್ಟು ಜನ ತಲೆಗೆ ಒಂದಷ್ಟು ವಿಚಾರಗಳನ್ನು ತುರುಕ್ತಾರೆ ಅನ್ನೋವಂಥದ್ದಕ್ಕೆ ಬಲಿಯಾಗಬೇಡ್ರಿ. ಇದು ಷಡ್ಯಂತ್ರದ ಭಾಗ ಅಂತ ಹೇಳ್ತೀನಿ. ಇನ್ನೊಂದು ಹಿರಿಯ ಪತ್ರಕರ್ತರೊಬ್ಬರು ನಿನ್ನೆ ಒಂದು ಆರ್ಟಿಕಲ್ ಬರೆದಿದ್ರು. ಅದರಲ್ಲಿ ಹಿಂದುಳಿದ ವರ್ಗದವರಿಗೆ ಕೇಸ್ಗಳಾದರೆ ಸಂಘ ಪರಿವಾರ ರಿಯಾಕ್ಟ್ ಮಾಡೋದಿಲ್ಲ. ಅದೇ ಪ್ರಭಾಕರ ಭಟ್ರಿಗೆ ಆದರೆ ಅದನ್ನು ಕೇಸನ್ನು ತಡೆ ಹಿಡಿತಾರೆ ಅಥವಾ ವಜಾ ಮಾಡಿಸಿಕೊಂಡು ಬರ್ತಾರೆ. ಅವರಿಗಾದರೆ ಲೀಗಲಿ ಸಂಪೂರ್ಣ ಸಪೋರ್ಟ್ ಸಿಗ್ತಾ ಇದೆ. ಕಾನೂನಾತ್ಮಕವಾಗಿ ಯಾರಿಗೆ ತೊಂದರೆ ಆದರೂ ಭಾರತೀಯ ಜನತಾ ಪಕ್ಷ ಹಿಂದೆ ಬಿದ್ದಿಲ್ಲ. ನಮ್ಮ ಕಾನೂನು ಪ್ರಕೋಷ್ಠ ಅತ್ಯಂತ ಸಕ್ರಿಯವಾಗಿದೆ. ನಾವು ಅದರಲ್ಲೂ ಕೂಡ ಸಕ್ರಿಯತೆಯನ್ನು ತೋರಿಸಿದ್ದೀವಿ. ತೊಂದರೆ ಅನ್ನುವಂಥದ್ದು
ಆಯಿತು ಅಂತ ಅಂದಾಗ ಪಕ್ಷದ ನೆಲೆಗಟ್ಟಿನಲ್ಲಿ ಸರ್ವ ಪ್ರಯತ್ನವನ್ನೂ ಮಾಡಿ ಅವರ ವಿರುದ್ಧ ನಡೀತಾ ಇರುವಂಥ ಯಾವುದೇ ಕೇಸುಗಳನ್ನು ಕೂಡ ನಾವು ಮುಂದುವರಿಯೋಕ್ಕೆ ಬಿಟ್ಟಿಲ್ಲ. ತೀರಾ ಸರ್ಕಾರ ಔಟ್ ಆಫ್ ವೇ ಹೋಗಿ ಹಾಕಿರುವಂಥ ಕೇಸುಗಳಲ್ಲೂ ಜವಾಬ್ದಾರಿಯುತವಾಗಿ ನಡ್ಕೊಂಡು ಕೊನೆಯ ತನಕ ಅವ್ರ ಹಿಂದೆ ನಿಂತಿದ್ದೀವಿ. ಇದಕ್ಕೆ ಬಹಳಷ್ಟು ಉದಾಹರಣೆಗಳಿದೆ. ಇದೂ ಕೂಡ ಅಪಪ್ರಚಾರದ ಒಂದು ಭಾಗ. ಧನ್ಯವಾದ.